ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯುತ್ತೇನೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟ ಹೇಳಿಕೆ. ಮೈಸೂರಿನಲ್ಲಿ ಸಿಎಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೇನೆ ಎಂದ್ರು ಸಿದ್ದರಾಮಯ್ಯ. ಗೊಂದಲದ ಗೂಡಾಗಿತ್ತು. ಈ ನಡುವೆ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ ಸಿಎಂ. ಹೈಕಮಾಂಡ್ ತೀರ್ಮಾನ ಮಾಡಿದ್ದನ್ನ ಪಾಲಿಸಬೇಕು. ಹೈಕಮಾಂಡ್ ಮಾತನ್ನ ನಾನು ಕೇಳಬೇಕು, ಡಿಕೆನೂ ಕೇಳಬೇಕು ಅಂತ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಇನ್ನು ಎರಡು ಬಜೆಟ್ ಮಾಡ್ತೀರಾ ಸರ್? ಯಾವುದು? ಇನ್ನು ಎರಡು ಬಜೆಟ್ ಇದೆ. ಯಾವುದು? ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಿ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಇನ್ನು ಎರಡು ಬಜೆಟ್ ಮಾಡ್ತೀರಾ ಸರ್? ಯಾವುದು? ಇನ್ನು ಎರಡು ಬಜೆಟ್ ಇದೆ. ಯಾವುದು? ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಿ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಇನ್ನು ಎರಡು ಬಜೆಟ್ ಮಾಡ್ತೀರಾ ಸರ್? ಯಾವುದು? ಇನ್ನು ಎರಡು ಬಜೆಟ್ ಇದೆ. ಯಾವುದು? ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಿ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು, ಆದ್ರೂ ಮಾತಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಅವರು ಹೇಳಿದಾರಾ? ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಗೊಂದಲ ಆಗುತ್ತೆ ಅಂತ ಶಾಸಕರುಗಳು ಹೇಳಿ, ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು, ಭದ್ರ ಆಗಬೇಕು, ಮಂತ್ರಿಗಳು ಭದ್ರ ಆಗಬೇಕು, ನಾನು ಭದ್ರ ಆಗಬೇಕು, ಡೆಪ್ಟಿ ಚೀಫ್ ಹೇಳ್ಬಿಡಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ. ಯಾರಿಗೆ ನೀವು ಹೇಳ್ಬೇಕು, ಯಾಕಂದ್ರೆ ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರುಗಳಿಗೆ, ಯಾಕಂದ್ರೆ ಅಲ್ಲಿಂದ ಗೊಂದಲ. ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಹೈಕಮಾಂಡ್ ಯಾವಾಗ ಹೇಳುತ್ತೆ ಸರ್? ಸರ್ ಹೈಕಮಾಂಡ್ ಯಾವಾಗ ಹೇಳ್ಬೋದು? ಹೇಳಿದಾಗ ಹೇಳ್ತೀವಿ. ಅದೇ ಯಾವಾಗ ಹೇಳ್ಬೋದು ಅಂತ ಸರ್? ಯಾವಾಗ ಹೇಳ್ಬೋದು ಅಂತ ಕೇಳು. ಇನ್ನು ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಮಾತನಾಡಿದ್ರು ಸಿಎಂ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬರ್ತಿದ್ದಾರೆ. ನಾಳೆ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ನೀವು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರೆ ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್? ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ? ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದಿರಾ ಸರ್? ನೀವು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರೆ ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್? ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ? ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದಿರಾ ಸರ್? ನೀವು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರೆ ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಇವತ್ತು ಸಂಜೆ ಸಿಎಂ ಆಪ್ತ ಸಚಿವರು ಖರ್ಗೆ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಂತ ಸಿಎಂ ತಿಳಿಸಿದ್ದಾರೆ. ಗುಂಪುಗಾರಿಕೆ ತಡೆಯುವಂತೆ ಸಿಎಂ ಆಪ್ತರು ಒತ್ತಡ ಹೇರಲಿದ್ದಾರೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದು, ನಾಳೆ ಖರ್ಗೆ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ. ಸದಾಶಿವನಗರದ ಖರ್ಗೆ ನಿವಾಸದಲ್ಲೇ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಕೆ ಬಣ ದೆಹಲಿ ಪರೇಡ್ ನಡೆಸಿದ ಬೆನ್ನಲ್ಲೇ ಬಹಳಷ್ಟು ಗೊಂದಲಗಳು ಮೂಡಿದ್ವು. ಎತ್ತ ಸಿಎಂ ನಿವಾಸದಲ್ಲೂ ಕೂಡ ಸಭೆ ಮೇಲೆ ಸಭೆ ನಡೀತು. ಅದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರ ಈ ಸ್ಪಷ್ಟ ನುಡಿ ಏನಿದೆ, ನಾನೇ ಸಿಎಂ, ನಾನೇ ಬಜೆಟ್ ಮಂಡಿಸ್ತೇನೆ ಅನ್ನೋದು, ಇದರ ಬೆನ್ನಲ್ಲೇ ಖರ್ಗೆ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿಯಾಗೋದಕ್ಕೆ ಸಿದ್ಧತೆಗಳಾಗಿದೆ. ದೆಹಲಿಯಲ್ಲಿ ಅತ್ತ ಕಾಂಗ್ರೆಸ್ನ ರಾಜಕೀಯ ಕೂಡ ಜೋರಾಗ್ತಾ ಇದೆ. ಖರ್ಗೆ ಭೇಟಿಯಾಗಿದ್ದಾರೆ ಸಚಿವರು, ಶಾಸಕರು. ದೆಹಲಿಗೆ ಹೋದಂತವರು ಅಲ್ಲೇ ಭೇಟಿಯಾಗಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ, ಶಾಸಕ ಶರತ್ ಬಚ್ಚೇಗೌಡ, ರವಿ ಗಣಿಗ ಕೂಡ ಭೇಟಿಯಾಗಿದ್ದಾರೆ. ದೆಹಲಿ ರಾಜಾಜಿ ಮಾರ್ಗ ರಸ್ತೆಯಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ದೆಹಲಿ ಪರೇಡ್ ನಡೆಸಿರುವಂತಹ ಶಾಸಕರು, ಸಚಿವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ. 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಸಿದ ಬೆನ್ನಲ್ಲೇ ಪವರ್ ಶಿಫ್ಟಿಂಗ್ ಆಗಿರುವ ಚರ್ಚೆ ಬಹಳ ಜೋರಾಗಿ ಕಂಡು ಬಂತು. ಅದರಲ್ಲೂ ಕೂಡ ದೆಹಲಿ ಪರೇಡ್ ನಡೆಸಿದಂತಹ ಶಾಸಕರು, ಸಚಿವರ ನಡೆ ಏನಿದೆ, ಇದು ಹಾಗಿದ್ರೆ ನಾಯಕತ್ವ ಬದಲಾವಣೆಗೆ ಒತ್ತಡ ತಂತ್ರ ಹೆಣೆಲಾಗ್ತಾ ಇದೆಯಾ ಅನ್ನೋದ್ರ ಚರ್ಚೆಯನ್ನ ಶುರು ಮಾಡಿತ್ತು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಸ್ಪಷ್ಟ ನುಡಿ, ನಾನೇ ಸಿಎಂ, ನಾನೇ ಮುಂದುವರಿತೀನಿ ಅನ್ನುವಂಥದ್ದು ಹೇಳಿಕೆ ಎಲ್ಲ ಗೊಂದಲಕ್ಕೂ ತೆರೆ ಎಳೆಯುವ ಪ್ರಯತ್ನ ಆಗ್ತಾ ಇದೆಯಾ? ಅದರ ಭಾಗವಾಗಿಯೇ ಖರ್ಗೆ
ರಾಜ್ಯಕ್ಕೆ ಬರ್ತಿದ್ದಾರಾ, ಅವರ ಜೊತೆಗೆ ಚರ್ಚೆಯಾಗುತ್ತಾ ಅನ್ನೋದು. ಈ ಮಧ್ಯೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ಡಿಕೆ ಬಣದ ನಾಯಕರುಗಳು ಮಾತನಾಡಿದ್ದಾರೆ. ಖರ್ಗೆ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಏನ್ ಚರ್ಚೆಯಾಗಿದೆ? ಕುತೂಹಲ ಇದೆ.